ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯುವರ್ ಯೂಟ್ಯೂಬ್ ಚಾನಲ್. ನಾನು ಗಣೇಶ್ ಮಲ್ಲಯ್ಯ. ಓಲಾ ಕಂಪ್ನಿ ಓನರ್ ಆದಂಥ ಭಾವೇಶ್ ಅಗರ್ವಾಲ್ ಅವರು ಅವರ ಜೆನ್ 3 ಮಾಡೆಲ್ಸ್ಗಳಲ್ಲಿ ಪೇಟೆಂಟೆಡ್ ಬ್ರೇಕ್ ಬೈ ವೈರ್ ಟೆಕ್ನಾಲಜಿನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರಿಂದ ಅವರ ಗಾಡಿಗಳಲ್ಲಿ 15% ಹೈಯರ್ ರೇಂಜ್ ಸಿಗುತ್ತೆ ಅಂತ ಅವರು ಕ್ಲೇಮ್ ಮಾಡಿದ್ದಾರೆ. ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ಒಂದ್ಸಲ ಚೆಕ್ ಮಾಡೋಣ. ಈಗ ನೋಡಿ, ನನ್ನ ಗಾಡಿ 100% ಚಾರ್ಜ್ ಆಗಿದೆ. ಈಗ ನಾನು ನನ್ನ ಗಾಡಿಯ ರೇಂಜ್ ಚೆಕ್ ಮಾಡಿದಾಗ ನೋಡಿ, ವೆಹಿಕಲ್ ಸ್ಟೇಟಸಲ್ಲಿ ಅದೇನು ತೋರಿಸ್ತಾ ಇದೆ, ಈಕ್ವಲ್ 189, ನಾರ್ಮಲ್ 150, ಸ್ಪೋರ್ಟ್ಸಲ್ಲಿ 131, ಹೈಪರ್ 105 ಅಂತ ತೋರಿಸ್ತಾ ಇದೆ. ಈಗ ನಾನು ಬ್ರೇಕ್ ಬೈ ವೈರ್ ಸ್ಟ್ರೆಂತ್ನ ಚೆಕ್ ಮಾಡಿದಾಗ ಆಫ್ ಇದೆ ಅಲ್ವಾ. ಈಗ ನಾನು ಅದನ್ನು ಲೋಗೆ ಕ್ಲಿಕ್ ಮಾಡ್ತೀನಿ. ಲೋ ಕ್ಲಿಕ್ ಮಾಡಿದಾಗ 5% ಗೈನ್ ಇನ್ ರೇಂಜ್ ಅಂತ ಹೇಳುತ್ತೆ. ಸೊ ಈಗ ನಾವು ಹೋಗ್ಬಿಟ್ಟು ಟೋಟಲ್ ವೆಹಿಕಲ್ ಸ್ಟೇಟಸ್ ಅಂತ ಚೆಕ್ ಮಾಡಿದಾಗ ನಮಗೆ ಆ ರೇಂಜಲ್ಲಿ ಇಂಪ್ರೂವ್ ಆಗಿರೋದು ನಾವು ನೋಡ್ಬೋದು. ನೋಡಿ, ಈಕ್ವಲಿ 198 ಆಯಿತು, ನಾರ್ಮಲ್ 158 ಆಯಿತು, ಸ್ಪೋರ್ಟ್ಸಲ್ಲಿ 138 ಆಯಿತು, ಹೈಪರ್ 110 ಆಯಿತು. ಅದೇ ರೀತಿ ನಾವು ಇನ್ನೊಂದು ಸಲ ಬ್ರೇಕ್ ಬೈ ವೈರ್ ಸ್ಟ್ರೆಂತ್ನ ಮೀಡಿಯಮ್ ಸೆಟ್ಟಿಂಗ್ ಹಾಕಿದಾಗ ಮತ್ತೆ ರೇಂಜಲ್ಲಿ ಬದಲಾವಣೆ ಆಗುತ್ತೆ. ಸೊ 10% ಹೈಯರ್ ರೇಂಜ್ ಆಗುತ್ತೆ. ನೋಡಿ, ವ್ಯಾಲ್ಯೂಸ್ ನೀವು ಬೇಕಾದ್ರೆ ಚೆಕ್ ಮಾಡಿ. ಸೊ 208 ಇರುತ್ತೆ, 165 ನಾರ್ಮಲ್ಲು, 144 ಸ್ಪೋರ್ಟ್ಸು, ಹೈಪರಲ್ಲಿ 115 ಇದೆ. ಇದೇ ರೀತಿ ಮತ್ತೆ ಬ್ರೇಕ್ ಬೈ ವೈರ್ ಸ್ಟ್ರೆಂತ್ನ ಹೈಗೆ ಸೆಟ್ ಮಾಡಿದಾಗ 15% ರೇಂಜ್ ಅಚೀವ್ ಆಗುತ್ತೆ. ನೋಡಿ, ಚೆಕ್ ಮಾಡಿದಾಗ ಫೈನಲಿ ಈಕ್ವಲಿ 217, ನಾರ್ಮಲ್ 173, ಸ್ಪೋರ್ಟ್ಸಲ್ಲಿ 151 ಆ್ಯಂಡ್ ಹೈಪರಲ್ಲಿ 120. ದಿಸ್ ಈಸ್ ದ ಮ್ಯಾಕ್ಸಿಮಮ್ ರೇಂಜ್ ಯು ಕ್ಯಾನ್ ಗೆಟ್ ಫ್ರಮ್ ಜೆನ್ 3 ಮಾಡೆಲ್. ಹೇಳಬೇಕು ಅಂದರೆ ಈ ಓಲಾ ಜೆನ್ 3 ಮಾಡೆಲ್ಸಲ್ಲಿ ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು ಬ್ರೇಕಿಂಗು ಆ್ಯಂಡ್ ಸೀಟಿಂಗ್ ಕಂಫರ್ಟ್ ತುಂಬ ಚೆನ್ನಾಗಿದೆ. ಆಬ್ಸಲ್ಯೂಟ್ಲಿ ಬ್ರೇಕಿಂಗ್ ಅದು ತುಂಬ ಚೆನ್ನಾಗಿದೆ, ಕಾನ್ಫಿಡೆಂಟ್ ಬ್ರೇಕಿಂಗ್ ಇದೆ. ಬ್ರೇಕ್ ಬೈಟ್ಸ್ ಆಗಲಿ ಕಾನ್ಫಿಡೆಂಟ್ ಆಗಿದೆ. ಆಮೇಲೆ ನಿಮಗೆ ಮತ್ತೊಂದು ಡೌಟ್ ಬರ್ಬೋದು, ರೀಜನ್ನಿನ ಬಳಕೆಯಿಂದ ರೇಂಜಲ್ಲಿ ಏನೋ ಡಿಫ್ರೆನ್ಸ್ ಆಗುತ್ತೆ ಅಂತ. ರೀಜನ್ ಬಳಕೆಯಿಂದ ಗಾಡಿ ಓಡಿಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೋಡಿ, ರೀಜನ್ ಆಫ್ ಮಾಡ್ತೀನಿ, ಹೋಗಿ ನನ್ನ ವೆಹಿಕಲ್ ಸ್ಟೇಟಸ್ ನೋಡ್ತೀನಿ, ಏನು ಬದಲಾವಣೆ ಆಗಿರಲ್ಲ, ಸೇಮ್ ಆಗೇ ಇರುತ್ತೆ. ಅದೇ ರೀತಿ ಕೂಡ ರೀಜನ್ನ ಹೈ ಮಾಡಿದ್ರೂ ಕೂಡ ಏನೂ ಡಿಫರೆನ್ಸ್ ಆಗಲ್ಲ ರೇಂಜಲ್ಲಿ. ಬಟ್ ನೀವು ಓಡಿಸ್ತಾ ಯು ಕ್ಯಾನ್ ಗೇನ್ ಮೋರ್, ಸ್ವಲ್ಪ ಅಡಿಷ್ನಲಾಗಿ ಸ್ವಲ್ಪ ಕಿಲೋಮೀಟರ್ಸ್ ಗೇನ್ ಮಾಡ್ತೀರ ಅಷ್ಟೇ ರೀಜನ್ ಮುಖಾಂತರ. ಅದು ಬಿಟ್ಟು ಇಲ್ಲಿ ಏನು ತೋರಿಸುತ್ತಲ್ಲ ಇದರಲ್ಲಿ ಏನು ವ್ಯಾಲ್ಯೂಸ್ ಬದಲಾಗಲ್ಲ. ನೀವು ಆಫ್ ಮಾಡಿದ್ರು, ಲೋ ಇಟ್ಟರು, ಡಿಫಾಲ್ಟ್ ಇಟ್ಟರು, ಹೈ ಇಟ್ಟರು ಏನು ಬದಲಾವಣೆ ಆಗಲ್ಲ. ಆ್ಯಂಡ್ ಗೈಸ್, ತುಂಬ ಜನ ಈಕೋ ಮಾಡೆಲ್ ರೇಂಜ್ ಟೆಸ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಸೊ ಇವಾಗ ನಾನು ಏನು ಈ ವಿಡಿಯೋ ಅಪ್ಲೋಡ್ ಆಗುತ್ತೆ, ನೀವು ಕಮೆಂಟ್ಸಲ್ಲಿ ಜಸ್ಟ್ ಈಕೋ ಅಂತ ಟೈಪ್ ಮಾಡಿ ರೇಂಜ್ ಟೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.